ಇವತ್ತು ಈಗೋ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗೋ ಅನ್ನೋದು ಬರೀ ಪ್ರೊಫೆಷ್ನಲ್ ಲೈಫಲ್ಲಿ ಮಾತ್ರ ಇಲ್ಲ, ಮಕ್ಕಳು ಮತ್ತು ಪೇರೆಂಟ್ಸ್ ಮಧ್ಯನೂ ಈಗೋ ಇದೆ. ಹೆಂಗೆ ಅಂತ ಅಂದರೆ, ಈಗ ನನ್ನ ಮಾತು ನನ್ನ ಮಗ ಕೇಳ್ತಾ ಇಲ್ಲ ಅಂದರೆ ಆಯಿತಾ, ನನಗೆ ಮರ್ಯಾದೆ ಇಲ್ಲ ಅಂತ ಅನ್ಕೊಳ್ಳೋದು. ಅಥವಾ ನನ್ನ ಮಗ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನ ಮಗ ನನ್ನ ಕೈ ತಪ್ಪು ಹೋಗ್ತಾ ಇದ್ದಾನೆ. ಹೀಗೆ ತುಂಬ ಜನ ಪೇರೆಂಟ್ಸ್ ಏನು ಅಂದ್ಕೊಂಡಿದ್ದಾರೆ, ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋದಕ್ಕಿಂತ ಅವರ ಥಾಟ್ ಏನಿದೆ, ಅವ್ರ ಕಂಡೀಷನ್ಸ್ ಏನಿದೆ, ಅದ್ರ ಪ್ರಕಾರ ಮಗು ಇದ್ದರೆ ಮಾತ್ರ ಅವರು ನನ್ನ ಮಗ ಅಥವಾ ನನ್ನ ಮಗಳು. ಆ ಕಂಡೀಷನ್ ಆಪೋಸಿಟ್ ಹೋಗ್ತಿದ್ದಾರೆ ಅಂತಂದರೆ ನೀನು ನನ್ನ ಮಗನೇ ಅಲ್ಲ. ಎಷ್ಟೋ ಜನ ಇವತ್ತು ಮನೆ ಬಿಟ್ಟು ಕಳ್ಸಿರೋರು ಇದ್ದಾರೆ. ಇವಾಗ ನಾವು ಇದೆಲ್ಲ ಅದಕ್ಕೆ ನಾ ಹೇಳಿ ತುಂಬ ಸೂಕ್ಷ್ಮ ಮ್ಯಾಟ್ರು, ಯಾವ್ಯಾವ ವರ್ಗಕ್ಕೆ ಹೆಂಗೆ ಅರ್ಥ ಆಗುತ್ತೋ, ಬಟ್ ತುಂಬ ಬ್ರಾಡಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕೆಲವು ಪೇರೆಂಟ್ಸು ನೀವು ನನ್ನ ಮಕ್ಕಳೇ ಅಲ್ಲ ಅಂತ ಹೇಳಿ ಮಗಳನ್ನ ಮನೆಯಿಂದ ಆಚೆ ಓಡಿಸಿರೋರು ಇದ್ದಾರೆ. ಇನ್ನು ಮರ್ಯಾದೆ ಹತ್ಯೆ. ಮರ್ಯಾದೆ ಅಂದ್ರೆ ಏನ್ ಗೊತ್ತಾ, ಅದೇ ಈಗೋ, ನನ್ನ ಮರ್ಯಾದೆ ಪ್ರಶ್ನೆ, ಈಗೋ ಹರ್ಟ್, ನನ್ನ ಮಾತು ಕೇಳ್ತಾ ಇಲ್ಲ, ನಾನು ನಿಮ್ಮಪ್ಪ, ನಾನು ನಿನ್ನಮ್ಮ. ಸೊ ಈ ಈಗೋ ಇಂದ ನೀವು ಯಾವುದೇ ವ್ಯಕ್ತಿಯನ್ನ ಕಂಟ್ರೋಲ್ ಮಾಡಕ್ ಹೋದ್ರೆ ಆ ವ್ಯಕ್ತಿ ನಮ್ಮ ಕೈಗೆ ಸಿಗಲ್ಲ. ನೀವು ಆಗ್ಲೇ ಒಂದು ಪ್ರಶ್ನೆ ಕೇಳಿದ್ರಿ, ಮದ್ವೆ ಆದ್ಮೇಲೆ ಸಫರ್ ಆಗ್ತಾ ಇದ್ದಾರೆ ಅಂತ. ತುಂಬಾ ಜನ ಮಕ್ಕಳು ಅಪ್ಪ ಅಮ್ಮನ ಮರ್ಯಾದೆಗೋಸ್ಕರ, ಅಪ್ಪ ಅಮ್ಮನ ಈಗೋ, ಅಪ್ಪ ಅಮ್ಮನ ಕಂಡೀಷನ್ಸ್ಗಳನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ಅವ್ರನ್ನ ನಾವು ತೃಪ್ತಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ತಮ್ಮ ಸ್ವಂತ ಆಸೆಗಳನ್ನ ಸೈಡಿಗಿಟ್ಟು ಮದುವೆ ಆಗ್ತಾ ಇದ್ದಾರೆ. ಹಿಂಗೆ ಆದಮೇಲೆ ಕೊನೆ ತನಕ ಕೂಡ ಒಂದು ಬ್ಲ್ಯಾಕ್ ಮಾರ್ಕ್ ಅವರಲ್ಲಿ ಉಳ್ಕೊಂಡ್ಬಿಡುತ್ತೆ. ಒಂದು ರೀತಿ ಲೈಕ್, ನಾನು ಈ ಡಿಸಿಷನ್ ತೊಗೋಬಾರ್ದಿತ್ತು, ನಾನು ಹಿಂಗೆ ಮಾಡಬಾರ್ದಿತ್ತು, ನಾನು ನನ್ನ ಲೈಫ್ ನೋಡ್ಕೋಬೇಕಿತ್ತು. ನಾನು ಹೇಳೋದೇನು ಗೊತ್ತಾ, ಇವಾಗ ಮದುವೆ ಆಗಿ ಮಕ್ಕಳು ಮದುವೆ ಆಗ್ಬಿಟ್ಟು ಹೋಗ್ತಾರೆ, ನೀವು ಹೇಳಿರೋ ಪ್ರಕಾರನೇ ಮದುವೆ ಆಗಿ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಹೋಗಿ ಅವ್ರಿಗೆ ಸಫರ್ ಆದರೆ, ನೋವು ಅನುಭವಿಸಿದ್ರೆ ಆಯಿತಾ, ಎಗೇನ್ ಆ ನೋವನ್ನ ಅವರೇ ಅನುಭವಿಸ್ಬೇಕಾಗಿರೋದು, ಅವ್ರನ್ನ ನೋಡಿ ಮತ್ತೆ ನೀವು ಅನುಭವಿಸ್ಬೇಕಾಗಿದೆ. ಎಷ್ಟೊಂದು ಕೇಸ್ಗಳು ನನ್ನ ಹತ್ರ ಬರುತ್ತೆ ಅಲ್ಲ. ನಾನು ಫಸ್ಟೇ ಕೇಳೋದೇನಂದ್ರೆ, ಮನೇಲಿ ಈಗಲೂ ಹೊಡೆಯೋದಿದೆ. ನಾವ್ ಅನ್ಕೊಂಡಿದೀವಿ ಅಲ್ಲ, ಇವಾಗಿಲ್ಲ, ಇವಾಗ ಹೆಣ್ಮಕ್ಳು ಆಚೆ ಬಂದಿದ್ದಾರೆ ಅಂತ. ಇವತ್ತಿಗೂ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೊಡಿತಾ ಇದ್ದಾರೆ ಆಯ್ತಾ. ಈಗ ಸ್ವಲ್ಪ ಚೇಂಜು ಆಗಿರ್ಬೋದು, ಹೆಣ್ಮಕ್ಳು ಹೊಡಿಬೋದು, ಬಟ್ ಸ್ಟಿಲ್ ಹೆಣ್ಮಕ್ಳಿಗೆ ಇವತ್ತಿಗೂ ನಡೀತಾ ಇದೆ ಆ ಶೋಷಣೆ. ಸೊ ಅವ್ರು ಬಂದು ಹೇಳಿದಾಗ ನಾನು ಫಸ್ಟ್ ಏನು ಕೇಳ್ತೀನಿ ಅಂದರೆ, ಲವ್ ಮ್ಯಾರೇಜಾ ಅಂತ ಕೇಳ್ತೀನಿ. ನನಗೆ ಇಲ್ಲಿವರೆಗೂ ಬಂದಿರೋ ಪ್ರಕಾರ ಒಂದು 60 to 70% ಇಲ್ಲ, ಅಪ್ಪ ಅಮ್ಮ ನೋಡಿ ಮದುವೆ ಆಗಿರೋದೆ, ನಮ್ಮ ದೂರದ ರಿಲೇಟಿವ್, ನಾನು ಅರೇಂಜ್ ಮ್ಯಾರೇಜ್ ಅಂತಾರೆ. ಸೊ ಅರೇಂಜ್ ಮ್ಯಾರೇಜ್ ಹಾಕ್ಕೊಂಡು ಅಪ್ಪ ಅಮ್ಮ ಹೇಳಿದ ಹುಡುಗನ ಮದುವೆ ಆಗಿ ಒದೇ ತಿಂತಾ ಇದ್ದಾರೆ ಅವರು ಅಂತ ಅಂದರೆ, ಈಗ ಯಾರಿಗೋಸ್ಕರ ಮದುವೆ ಆದರು? ನಾನು ಅವಾಗ ಕೇಳ್ತೀನಿ, ನಿಮಗೆ ಮದುವೆ ಇಷ್ಟ ಆಯ್ತಾ, ನೀವು ಹೆಂಗಾದ್ರಿ? ಇಲ್ಲ, ಅಪ್ಪ ಅಮ್ಮನಿಗೋಸ್ಕರ ಅದೇ, ನನಗೇನು ಐಡಿಯಾ ಇಲ್ಲ ಅನ್ನೋರು ಇದ್ದಾರೆ. ಇಲ್ಲ ಮೇಡಮ್, ಮುಂಚೆ ನಾನೊಂದು ಹುಡುಗನ ಪ್ರೀತಿಸ್ತಾ ಇದ್ದೆ, ಅಪ್ಪ ಅಮ್ಮ ಬೇಡ ಅಂದರು, ತುಂಬ ಒತ್ತಾಯ ಮಾಡಿದ್ರು, ಅದಕ್ಕೆ ಅದೇ ಅನ್ನೋರು ಇದ್ದಾರೆ. ಈಗ ಸಫರ್ ಆಗ್ತಿರೋರು ಯಾರು? ಅವ್ರು ಸಫರ್ ಆಗಬೇಕು, ಅವ್ರನ್ನ ನೋಡ್ತಾ ಪೇರೆಂಟ್ಸ್ ಸಫರ್ ಆಗಬೇಕು. ನಾನು ಹೇಳೋದೇನೆಂದರೆ, ಹಾಗಂತ ನಾನು ಲವ್ ಮ್ಯಾರೇಜ್ಗೆ ಪ್ರೊವೋಕ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಬೇಡಿ. ಅರೇಂಜ್ ಮ್ಯಾರೇಜ್ ಆಗಲಿ, ಲವ್ ಮ್ಯಾರೇಜ್ ಆಗಲಿ, ಅದು ಆ ವ್ಯಕ್ತಿಯ ನಿರ್ಧಾರ ಆಗಿರಬೇಕು. ಬಿಕಾಸ್ ಆ ವ್ಯಕ್ತಿಯ ಜೊತೆ ಬದುಕೋದು, ಜೀವಿಸೋದು ನಾನಾಗಿರೋದ್ರಿಂದ ಮದುವೆ ಅನ್ನೋದು ನಿರ್ಧಾರ ಏನಿದೆ ಅದು ಯಾವತ್ತೂ ಸ್ವಂತಿಕೆ ಆಗಿರಬೇಕು. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ಮಕ್ಕಳು ನಿರ್ಧಾರ ತಪ್ಪಾಗಿರುತ್ತೆ, ಅದು ಪೇರೆಂಟ್ಸಿಗೆ ಗೊತ್ತಿರುತ್ತೆ, ಅವಾಗ ವಿರೋಧ ವ್ಯಕ್ತಪಡಿಸ್ತಾರೆ ಪೇರೆಂಟ್ಸು. ಅದನ್ನ ಮಕ್ಕಳಿಗೆ ಅರ್ಥ ಮಾಡಿಸೋದು ಹೇಗೆ? ಒಂದೇನ ಆಯ್ಕೆ ತಪ್ಪಿದೆ ಅಮ್ಮ, ಅವ್ನು ಸರಿ ಇಲ್ಲ ಅಥವಾ ಅವಳು ಸರಿ ಇಲ್ಲ ಅನ್ನೋದು ಅರ್ಥ ಆಗ್ಬೇಕಲ್ಲ. ಯಾವಾಗ ನಾನು ಅದೇ ಹೇಳೋದು, ಇವಾಗ ನಾನು ಒಂದು ಹುಡುಗಿ ಮ್ಯಾಟ್ರಲ್ಲಿ ಇದನ್ನೇ ಹೇಳ್ದೆ. ಅವರು ಆ ಹುಡುಗಿಗೆ ಮದ್ವೆ, ಆ ಹುಡುಗನ ಜೊತೆ ಮದ್ವೆ ಮಾಡಕ್ ರೆಡಿ ಇಲ್ಲ. ನಾನು ಅವ್ರನ್ನ ಕೇಳಿದ್ ಒಂದೇ, ಏನಂದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಆ ಹುಡುಗಿನ ಆ ಹುಡುಗಂಗೆ ಮದುವೆ ಮಾಡ್ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ? ಒಂದೊಂದೇ ಕೇಳಿದಾಗ ಆಸ್ತಿ ವಿಚಾರಕ್ಕ, ಅಥವಾ ನಿಮ್ಮ ಮರ್ಯಾದೆಗೋಸ್ಕರನ, ಅಥವಾ ಏನು ಕ್ಯಾಸ್ಟಿಸಮ್ಗೋಸ್ಕರನ, ಯಾವ ರೀಸನ್ಗೆ? ಇಲ್ಲ, ಇದೆಲ್ಲವನ್ನು ಬೇಕಾದ್ರೆ ನಾವು ಒಪ್ಕೊಂಡ್ಬಿಡ್ತೀವಿ, ಆದರೆ ಅವನು ತುಂಬ ಹಾಳಾಗೋಗಿದ್ದಾನೆ, ಅವನು ಬೇರೆ ಬೇರೆ ನೇಚರ್ ನಮಗೆ ಗೊತ್ತಿದೆ, ಸೊ ನನ್ನ ಮಗಳು ಮದುವೆ ಆದರೆ ಅವಳು ನೆಮ್ಮದಿಯಾಗಿರಲ್ಲ ಅಂತ. ನಾನು ಯಾವಾಗಲೂ ಪೇರೆಂಟ್ಸ್ ಕಡೆಗೆ ಯಾವಾಗ ನಿಂತ್ಕೊಳ್ತೀನಿ ಅಂದರೆ, ಅವರ ಉದ್ದೇಶ ಸರಿ ಇದ್ದಾಗ ಆಯ್ತಾ. ಇಲ್ಲಿ ಯಾವಾಗಲೂ ನಾವು ನೋಡಬೇಕಾಗಿರೋದು ಇಂಟೆನ್ಷನ್. ನಮ್ಮ ಉದ್ದೇಶ ಸರಿ ಇದೆ ಅಂತ ಅಂದರೆ ನಾವು ಖಂಡಿತ ಅದ್ರ ಪರವಾಗಿ ಫೈಟ್ ಮಾಡಬೇಕು. ನಮ್ಮ ಉದ್ದೇಶ ಸರಿ ಇಲ್ಲ ಅಂತ ಅಂದರೆ, ಎಲ್ಲೋ ಒಂದು ಕಡೆ ನಾವು ಯಾಮಾರ್ತಾ ಇದ್ದೀವಿ ಅಥವಾ ಇನ್ನೊಬ್ಬರ ಜೀವನನ ಹಾಳು ಮಾಡ್ತಾ ಇದ್ದೀವಿ ನನ್ನ ಸ್ವಾರ್ಥಕ್ಕೆ ಅಂದಾಗ ಹಿಂದಕ್ಕೆ ಬರಬೇಕು. ಬಿಕಾಸ್ ಅದು ಅವ್ರ ಜೀವನ. ಖಂಡಿತ ತಪ್ಪಿದ್ರೆ ಗೈಡ್ ಮಾಡೋಣ, ಆದರೆ
ಲೈಫ್ಗೆ ಎಂಟ್ರಿ ಆಗಬಾರ್ದು. ಬಟ್ ಆ ಹುಡುಗ ಆ ಥರ ತಪ್ಪಿದ್ದಾಗ ಹುಡುಗಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂದರೆ, ಅವರ ಏನಾಗುತ್ತೆ ಅಂದರೆ, ನೀವು ಏನೇ ಅರ್ಥ ಮಾಡಿಸಿ ಆ ಹುಡುಗಿ ಅಥವಾ ಆ ಹುಡುಗಂಗೆ ಅದು ಬ್ಲೈಂಡ್ ಆಗೋಗ್ಬಿಟ್ಟಿರುತ್ತೆ. ಸೊ ಈಗ ಹೆಂಗೆ ಅಂತಂದ್ರೆ, ನೀವು ಕಣ್ಮುಂದೆ ನೋಡು ಅವನಿಗೆ ಮಾತಾಡ್ತಾ ಇದ್ದಾನೆ. ನಾನೊಂದು ಹುಡುಗಿದ್ ಹೇಳ್ತಾ ಇದ್ನಲ್ಲ, ಆ ಹುಡುಗಿದ್ ಹೆಂಗೆ ಅಂದರೆ, ಆ ಹುಡುಗ ಎಷ್ಟು ಕೆಟ್ಟ ಪದಗಳನ್ನು ಬಳಸ್ತಾ ಇದ್ದಾನೆ, ಸ್ಪೀಕರ್ ಹಾಕು ಅಂತ ಮಾತಾಡ್ಸಿದ್ವಿ ನಾವು. ಸ್ಪೀಕರ್ ಹಾಕಿದ್ರೆ ಅವ್ನು ಎಷ್ಟು ವಲ್ಗರ್ ಪದಗಳನ್ನು ಬಳಸಿ ಮಾತಾಡ್ತಿದ್ದಾನೆ ಅಂದರೆ ನಮಗೆ ಕೇಳೋಕ್ಕಾಗ್ತಿಲ್ಲ, ಅಂಥ ಶಬ್ದಗಳನ್ನು ಬಳಸ್ತಾ ಇದ್ದಾನೆ. ನಾವು ಅವಳಿಗೆ ಹೇಳಿದ್ವಿ, ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾನೆ ಅವ್ನು ಇವಾಗಲೇ ನಿನ್ನ ಜೊತೆಗೆ, ನೀನು ಅವನ್ನ ಓಕೆನಾ, ಅವನ ಜೊತೆ ಹೋಗ್ಬೇಕು ಅನ್ನಿಸ್ತಿದ್ಯಾ ಅಂದರೆ, ಇಲ್ಲ ಅವ್ನು ಮಾತಾಡೋದು ಮಾತ್ರ ಹಾಗೆ, ಅವ್ನ ಮನಸ್ಸು ತುಂಬ ಸಾಫ್ಟ್. ಓ ಆಯಿತು, ಯಾವ ಲೆವೆಲ್ಗೆ ಆಗಿದೆ ಅಂತ. ಸೊ ಅವ್ರಿಗೆ ಬಿಡಿಸಿ ಹೇಳಿದ್ರು ಕೇಳೋಕೆ ರೆಡಿ ಇರಲ್ಲ. ಅದಕ್ಕೆ ನಾನೇನು ಹೇಳೋದಂದರೆ, ಪೇರೆಂಟ್ಸು ಅಟ್ಯಾಚ್ಮೆಂಟ್ನ ಡ್ರಾಪ್ ಮಾಡಬೇಕು. ಖಂಡಿತ ನಮಗಾಗುತ್ತೆ, ನನ್ನ ಮಗಳು ನನ್ನ ಮಗ ಅಂತ ಅದು ಕರಳು ಚುರ್ರು ಅನ್ನತ್ತೆ. ಆದರೆ ನಾವು ಹೇಳೋದು ಹೇಳಬೇಕು, ತೋರಿಸೋದು ತೋರಿಸ್ಬೇಕು, ಅರ್ಥ ಮಾಡಿಸ್ಬೇಕು. ಕೆಲವೊಂದು ಟೈಮ್ ಮಕ್ಕಳು ಚಿಕ್ಕದಲ್ಲಿ ಹಠ ಮಾಡೋ ಥರ ಪೇರೆಂಟ್ಸು ಸ್ವಲ್ಪ ಹಠಗಳನ್ನು ಮಾಡಬೇಕು. ಎಲ್ಲ ಮಾಡೂ ಕೂಡ ಆ ವ್ಯಕ್ತಿ ಸಾಧ್ಯನೇ ಇಲ್ಲ ನಿಮ್ಮ ಮಾತನ್ನು ಕೇಳೋಕ್ಕೆ ಅಂದಾಗ ನೀವು ಗಟ್ಟಿ ಮನಸ್ಸು ಮಾಡ್ಕೊಳ್ಳೇಬೇಕು. ಅವರ ಕರ್ಮದ ಪ್ರಕಾರ ಇದನ್ನು ಅನುಭವಿಸೋಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಸೊ ಫೇಸ್ ಮಾಡು. ಆದರೆ ಒಂದು ಹೇಳಬೇಕು, ನಿನಗೆ ಯಾವಾಗ ಅವ್ನು ಸರಿ ಇಲ್ಲ ಅನಿಸುತ್ತೆ ಅಥವಾ ಅವಳು ಸರಿ ಇಲ್ಲ ಅನಿಸುತ್ತೆ, ನೀನು ನಿನ್ನ ಜೀವನಕ್ಕೆ ನಿರ್ಧಾರ ತಗೊಳ್ಳೋ ಅಂಥ ಅಧಿಕಾರ, ರೈಟ್ಸ್ ನಿನಗಿದೆ. ತಂದೆ ತಾಯಿಯಾಗಿ ಆಗಲೂ ನಾವು ನಿನ್ನ ಜೊತೆಗೆ ನಿಂತ್ಕೊಳ್ತೀವಿ ಅನ್ನೋ ಭರವಸೆ ಕೊಡಬೇಕು. ಆವಾಗಲೂ ನಾವು ಈಗೋಯಿಂದ ನೀನು ತಾನೇ ಮದುವೆ ಮಾಡ್ಕೊಂಡು ಹೋಗಿರೋದು ಅನುಭವಿಸು ಅಂತ ಬಿಡಬಾರ್ದು. ಸೊ ಇದು ಏನಕ್ಕೆ ಹೇಳ್ತಿರೋದು ಅಂದರೆ, ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದೆ, ಮಾನವೀಯತೆಗೆ ಯಾರು ನಿಜವಾಗ್ಲೂ ಪ್ರಯಾರಿಟಿ ಕೊಡ್ತಾರೆ ಅವರು ಖಂಡಿತ ಇಲ್ಲಿ ಮಕ್ಕಳು, ಗಂಡ, ಹೆಂಡತಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವರೊಬ್ಬರು ಮನುಷ್ಯರು. ಸೊ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ, ಈ ಲೈಫಲ್ಲಿ ಭಗವಂತ ನನಗೆ ಮಗು ಆಗಿ ಕೊಟ್ಟಿದ್ದಾರೆ, ತಂದೆ ಆಗಿ ಕೊಟ್ಟಿದ್ದಾರೆ, ತಾಯಿ ಆಗಿ ಕೊಟ್ಟಿದ್ದಾರೆ, ಅದನ್ನು ರೆಸ್ಪಾನ್ಸಿಬಿಲಿಟಿಯಿಂದ ನಿಭಾಯಿಸಬೇಕು. ನಾನು ಹೇಳ್ತಿರೋದು ಎರಡೂ ಹೇಳ್ತಾ ಇದ್ದೀನಿ. ಸರಿ ಇಲ್ಲ ಅಂತ ಅಂದರೆ ಅರ್ಥ ಮಾಡಿಸಿ, ಹಠ ಮಾಡಿ, ಬೇಡ ಅಂತ ಹೇಳಿ, ಒಂದು ಪಕ್ಷ ಮದುವೆನೇ ಆಗ್ಬೇಡ, ಆರಾಮಾಗಿ ಮನೇಲಿರುವಂತನೂ ಸಜೆಸ್ಟ್ ಮಾಡಿ, ಎಲ್ಲವೂ ಮಾಡಿ. ಹಂಗೂ ಅವ್ರು ಕೇಳಕ್ಕೆ ರೆಡಿ ಇಲ್ಲ ಅಂದರೆ ನೀವು ಸ್ಟ್ರಾಂಗ್ ಆಗಿ ಅಂದರೆ ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಿ, ಮರ್ಯಾದೆ ಅದೆಲ್ಲ ಬಿಟ್ಟು ಫೈನಲಿ ಅವಳು ಏನು ಮಾಡಿದ್ರು ಕೇಳೋಕೆ ರೆಡಿ ಇಲ್ಲ, ಅವ್ನು ಏನು ಮಾಡಿದ್ರು ಕೇಳೋಕೆ ರೆಡಿ ಇಲ್ಲ, ಅವ್ನು ಮದುವೆ ಆಗಿ ಅವ್ನು ಏನು ಫೇಸ್ ಮಾಡ್ತಾನೆ ಮಾಡಲಿ ಅಂತ. ಸಮ್ಟೈಮ್ಸ್ ಏನಾಗುತ್ತೆ, ಹಂಗೆ ಅನ್ಕೊಂಡಿರೋ ಹುಡುಗ ಅಥವಾ ಹುಡುಗಿನೇ ಚೆನ್ನಾಗಿ ಆಗೋದು ಉಂಟು. ಎಷ್ಟೋ ಜನ ಇವ್ರು ಗ್ಯಾರಂಟಿ ಹಾಳಾಗೋಗ್ತಾರೆ ಅಂತಾರೆ, ಅವ್ರು ಚೆನ್ನಾಗೇ ಬೆಳೆದು ಬಿಡ್ತಾರೆ. ನಾನು ಏನಕ್ಕೆ ಹೇಳ್ತಿರೋದು ಅಂದರೆ, ಇವೆಲ್ಲ ಕಾಣದೇ ಇರೋವಂಥ ಒಂದು ಇದು ಎಲ್ಲ ನಮ್ಮ ಊಹೆಗಳು. ಹಿಂಗಾದ್ರೆ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ. ಬಟ್ ಎಷ್ಟೊಂದು ಲೈಫ್ ಚೆನ್ನಾಗಾಗಿರೋದು ಮದುವೆ ಆದಮೇಲೆ ನಾವಿಬ್ರು ಫೇಸ್ ಮಾಡಿ ಬಂದಿದ್ದೀವಿ, ನಾವಿಬ್ರು ಬದುಕೋಣ ಅಂತ ಚೆನ್ನಾಗಿ ಬದುಕ್ತಾ ಇರೋ ಕಪ್ಪಲ್ಲೂ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಮೊದಲನೇದಾಗಿ ನಾವು ಅನ್ಕೊಂಡಿದ್ದೀವಿ ಎಲ್ಲ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಏನು ಮಾಡೋಕ್ಕೆ ಸಾಧ್ಯ, ನನ್ನ ಬೌಂಡ್ರಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ, ಈಗ ಪ್ರಯತ್ನನೇ ಮಾಡಿದೆ ಒಬ್ರನ್ನ ಕಳ್ಕೊಂಡೆ ಅನ್ನೋದಕ್ಕಿಂತ ನಮ್ಮ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಆಮೇಲೆ ನಾವು ಓಕೆ ಇದು ವಿಧಿ ಅನ್ಸುತ್ತೆ, ಸೊ ಇಷ್ಟು ಪ್ರಯತ್ನ ನಂದು ಕಂಪ್ಲೀಟ್ ಆಗಿದೆ, ಇನ್ನು ನನ್ನ ಕಂಟ್ರೋಲಲ್ಲಿ ಇಲ್ಲ, ಅದು ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಜರ್ನಿ ಅಂತ ಹೇಳಿ ನಾವು ಬಿಡೋದು ಆ ತಂದೆ ತಾಯಿ ಆರೋಗ್ಯಕ್ಕೂ ಒಳ್ಳೇದು, ಸೊ ಮಕ್ಕಳ ಲೈಫ್ಗೂ ಒಳ್ಳೇದು. ಜೀವನ ಏನು ಅಂತ ಕಲಿತಾರೆ. ತಪ್ಪಾದರೆ ಬುದ್ಧಿ ಕಲಿತಾರೆ, ಸರಿ ಆದರೆ ನಿರ್ಧಾರ ಸರಿ ಅಂದ್ಕೊಳ್ತಾರೆ. ಪೇರೆಂಟ್ಸ್ ಕೂಡ ತಪ್ಪಾಗಿ ಹೇಳಿದರೆ ನಾನು ತಪ್ಪು ತಿಳ್ಕೊಂಡಿದ್ದೆ ಇವ್ರನ್ನ ಮದುವೆ ಮಾಡಿಸೋದ್ರಲ್ಲಿ ಅಂತ ಅವರು ಬುದ್ಧಿ ಕಲಿಬೋದು. ಅಥವಾ ಸರಿಯಾಗಿದ್ದರೆ ಸದ್ಯ ನಮ್ಮ ನಿರ್ಧಾರದಿಂದ ಒಳ್ಳೇದಾಯ್ತಪ್ಪ ಅಂತಲೂ ಅನ್ಕೋಬೋದು. ಒಟ್ಟಿನಲ್ಲಿ ಇಬ್ಬರೂ ಬುದ್ಧಿ ಕಲಿತಾರೆ, ಇಬ್ರಿಗೂ ಅದು ಒಳ್ಳೇದೆ. ಸೊ ಇದು ಇಷ್ಟು ಸೂಕ್ಷ್ಮವಾಗಿ ಅಕ್ಸೆಪ್ಟ್ ಮಾಡೋ ಧೈರ್ಯ ಬರಬೇಕು ಪೇರೆಂಟ್ಸ್. ಇದರಲ್ಲಿ ನಾನು ಗಮನಿಸಿಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಬೇಕು ಅಂತ ಹೇಳಿದ್ರಿ. ಇವಾಗ ಪೇರೆಂಟ್ಸ್ ಇರಬಹುದು, ಹುಡುಗ ಹುಡುಗಿ ಇರಬಹುದು. ಇವಾಗ ಅಪ್ಪ ಅಮ್ಮ ಸರಿ ಇಲ್ಲ ಅಮ್ಮ ಬಿಟ್ಬಿಡು ಅಂದ ತಕ್ಷಣ ಅವಳ ಎಮೋಷನ್ ಅವಳು ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು. ಅಥವಾ ಇವಾಗ ಪೇರೆಂಟ್ಸೇ ಆಗ್ಲಿ, ಇಲ್ಲ ಇವ್ ನನ್ನ ಮಾತು ಕೇಳಲ್ಲ ಅಂದಾಗ ಅವರು ಗಟ್ಟಿ ಮನಸ್ಸು ಮಾಡ್ಕೊಳ್ಳುವಂಥದ್ದು ಇರ್ಲಿ. ಅದು ಹೇಗೆ ಸಾಧ್ಯ? ಎಮೋಷನ್ನ ನಾವು ನಮ್ಮ ಹಿಡಿತಕ್ಕೆ ತಗೊಳ್ಳೋದು ಹೇಗೆ? ನೀವು ಎಲ್ಲಿಗೆ ಬಂದ್ರು ನಾ ಹೇಳೋದು ಒಂದೇ, ಅವ್ರು ಸ್ಪಿರಿಚುವಲಿ ಕಲಿಬೇಕು, ಅಧ್ಯಾತ್ಮ ಅಭ್ಯಾಸ ಮಾಡಲೇಬೇಕು. ಬಿಕಾಸ್ ಅದಿಲ್ಲ ಅಂತ ಅಂದ್ರೆ ನಮಗೆ ಯಾವುದನ್ನು ನಿಭಾಯಿಸಕ್ಕಾಗಲ್ಲ. ಅಂದ್ರೆ ಎಮೋಷ್ನಲಿ ನಾವು ಅಂದ್ರೆ ಭಾವನಾತ್ಮಕವಾಗಿ ಏನ್ ಗೊತ್ತಾ, ಏನು ನಡೀತಾ ಇದೆ ನಮ್ಮ ಕಂಟ್ರೋಲಲ್ಲಿ ಏನಿಲ್ಲ ಅಂತ ಅನ್ಸುತ್ತೆ, ಅದನ್ನ ಒಪ್ಕೊಳ್ಳೋದಕ್ಕೆ ನಾವು ಏನು ಹೇಳ್ತಾರೆ ಟ್ರೈನ್ ಆಗಬೇಕು ಒಳಗಡೆಯಿಂದ. ನನ್ನ ಪ್ರಕಾರ ಈಗ ನಾನು ನನ್ನ ಕ್ಲೈಂಟ್ದೆ ಕೆಲವು ವಿಷಯ ಹೇಳ್ತೇನೆ. ಒಂದು ಮಗನ್ನ ಒಬ್ರು ತಾಯಿ ಕಳ್ಕೊಂಡ್ರು, ಆಯ್ತಾ.
ತಾಯಿ 21 ವರ್ಷದ ಮಗನ್ನ ಕಳ್ಕೊಂಡಾಗ ಗಂಡನೂ ಇಲ್ಲ, ಏನಾಗ್ಬೋದು ಆ ತಾಯಿ ಸಿಚುಯೇಷನ್? ನಾರ್ಮಲಿ ಏನಾಗುತ್ತೆ, ಅವ್ರು ಎಷ್ಟು ಡಿಪ್ರೆಷನ್ಗೆ ಹೋಗ್ಬೇಕು, ಅವ್ರು ಎಷ್ಟು ವರ್ಷ ಒಳಗಡೆ ಇರಬೇಕು, ಅವ್ರು ಎಲ್ಲ ಕೈ ಚೆಲ್ಲಿ ಕುತ್ಕೋತಾರೆ ಅಲ್ವಾ. ಬಟ್ ಇದೇ ಟ್ರೈನ್ಡ್ ತಾಯಿ ಅಂದ್ರೆ ತರಬೇತಿ ಹೊಂದಿರೋ ಅಂತಹ ತಾಯಿ, ಜ್ಞಾನವನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋಂತಹ ತಾಯಿಗೂ ಆರ್ಡಿನರಿ ತಾಯಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದಕ್ಕೆ, ಆ ಸಾವಾದಾಗ ನೋವಾಯಿತು, ಕಷ್ಟ ಆಯಿತು, 1 ವಾರ 15 ದಿನ ಅವರು ಡಿಪ್ರೆಷನ್ನಲ್ಲಿದ್ದರು, ಬೇಜಾರಾಯಿತು. ಆಮೇಲೆ ವಾಪಸ್ ಅವರೇನೆ ಓಕೆ ಯಾರೂ ಶಾಶ್ವತ ಅಲ್ಲ ಲೈಫಲ್ಲಿ, ಎಲ್ಲ ನಾವು ಅಂಟ್ಕೊಂಡಿದ್ದೀವಿ. ಮೇ ಬಿ ನನ್ನ ಮಗನ ಜರ್ನಿ ಬೇರೆ ಇದೆ, ಅವನು ಮುಗೀತು, ಇಷ್ಟು ವರ್ಷ ಇರಬೇಕಿತ್ತು ಅನ್ಸುತ್ತೆ, ಇಷ್ಟು ವರ್ಷ ನನಗೆ ಆ ಪ್ರೀತಿ ಕೊಡಬೇಕಿತ್ತು ಅನ್ಸುತ್ತೆ, ಕೊಟ್ಟಿದ್ದಾನೆ, ಇನ್ನು ಮುಂದೆ ಅವನ ಜರ್ನಿ ಮಾಡೋಕ್ಕೆ ಹೋಗಿದ್ದಾನೆ, ನೀನು ಎಲ್ಲೇ ಇದ್ರೂ ನಿನ್ನ ಜರ್ನಿ ಚೆನ್ನಾಗಿರಲಿ ಅಂತ ಪ್ರಾರ್ಥಿಸಿ ಆ ವ್ಯಕ್ತಿ ವಿತಿನ್ 15 ಡೇಸ್ 20 ಡೇಸಲ್ಲಿ ಹೊರಗಡೆ ಬಂದರು. ಹೊರಗಡೆ ಬಂದು ತುಂಬ ಚೆನ್ನಾಗಿ ಅವರು ಲೈಫ್ ಲೀಡ್ ಮಾಡೋದ್ರ ಜೊತೆಗೆ ಈ ಥರ ಯಾರು ನೋವಲ್ಲಿದ್ದಾರೆ ಅವ್ರಿಗೆ ಇವಾಗ ಅವರೇ ಹೇಳ್ತಾರೆ ನಾನು ಅದರಿಂದ ಹೊರಗೆ ಬಂದಿದ್ದೀನಲ್ಲ ಅಂತ. ವಾಸ್ತವ ಸತ್ಯನ ಒಪ್ಕೊಳ್ಳೋ ಅಂತ ಧೈರ್ಯ ಮಾಡಿದ್ರೆ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಟೋಮೆಟಿಕ್ ಆಗುತ್ತೆ. ವಾಸ್ತವ ಸತ್ಯನ ಒಪ್ಕೋಬೇಕು. ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು, ನಿಮಗೂ ಗೊತ್ತಾಗತ್ತೆ ನೋಡಿ, ಯಾವುದಾದ್ರೂ ಒಂದು ಡೆತ್ ಆದಾಗ ಅಳು ಯಾಕೆ ಬರುತ್ತೆ ಅಂದ್ರೆ 2 ವಿಚಾರದಿಂದ ಅಳು ಬರುತ್ತೆ. ಒಂದು, ಮುಂದೆ ಅವ್ರು ನಂಗೆ ಸಿಗಲ್ಲ. 2ನೇದು, ಹಿಂದೆ ನಡೆದಿದ್ದೆಲ್ಲ ನೆನಪಾಗತ್ತೆ. ಪ್ರೆಸೆಂಟ್ ಆಕ್ಚುಲಿ ಪ್ರಾಬ್ಲಮೇ ಇಲ್ಲ. ಸುಮ್ಮನೆ ಯೋಚನೆ ಮಾಡಿ ನೀವು, ಪ್ರೆಸೆಂಟ್ ಪ್ರಾಬ್ಲಮೇ ಇಲ್ಲ, ಡೆತ್ ಅಷ್ಟೇ. ಮುಂದೆ ನಾಳೆಯಿಂದ ಇವ್ರು ನನ್ನ ಜೊತೆ ಮಾತಾಡಲ್ಲ, ನಾಳೆಯಿಂದ ಇವ್ರು ನನಗೆ ಸಿಗಲ್ಲ ಅನ್ನೋ ಊಹೆಗಳು, ಭಾವನೆಗಳು ನನಗೆ ಈ ಕ್ಷಣವನ್ನ ಒಪ್ಕೊಳಕ್ ಆಗಲ್ಲ. ಅಥವಾ ನಿನ್ನೆ ನಾನು ಹಿಂಗೆ ಮಾತಾಡಿದ್ದೆ, ಈಗ ತಾನೇ ಫೋನಲ್ಲಿ ನಾನು ಹಿಂಗೆ ಮಾತಾಡಿದ್ದೆ ಅನ್ನೋ ಹಿಂದಿನ ನೆನಪು ಈ ಕ್ಷಣ ನನ್ನನ್ನು ಒಪ್ಕೊಳಕ್ ಬಿಡಲ್ಲ. ಆಧ್ಯಾತ್ಮ ಏನು ಕಲಿಸುತ್ತೆ ಅಂದರೆ ಈ ಕ್ಷಣ ಬದುಕೋದನ್ನ ಕಲಿಸುತ್ತೆ. ಅದಕ್ಕೆ ಸಾಕಷ್ಟು ಆಗಿದೆ ನಮ್ಮ ಮನೆಗಳಲ್ಲಿ. ಡೆತ್ ಆದಾಗ ಎಷ್ಟು ಸೂಕ್ಷ್ಮವಾಗಿ ಅರ್ಥ ಆಗ್ತಿತ್ತು ಅಂದರೆ, ಓ ನಾನು ಇವ್ರು ನಾಳೆಯಿಂದ ಸಿಗಲ್ಲ ಅಂತ ಅಳ್ತಾ ಇದ್ದೀನಿ, ಓ ನಿನ್ನೆ ಮಾತಾಡಿದ್ದು ನೆನ್ಪು ಮಾಡ್ಕೊಂಡು ಅಳ್ತಾ ಇದ್ದೀನಿ. ಬಟ್ ವಾಟ್ ಈಸ್ ಫ್ಯಾಕ್ಟ್, ಯಾರೂ ಭವಿಷ್ಯದಲ್ಲಿ ಯಾವಾಗಲೂ ಸಿಗಲ್ಲ. ಹಿಂದೆ ನಡೆದಿದ್ದೆಲ್ಲ ಒಳ್ಳೊಳ್ಳೆ ನೆನಪುಗಳನ್ನು ಕ್ಯಾರಿ ಮಾಡೋದು ಬಿಟ್ಟರೆ ಮತ್ತೆ ನಾವು ಆ ಟೈಮಿಗೆ ಹೋಗೋಕ್ಕೂ ಆಗಲ್ಲ. ಈ ಕ್ಷಣ ಏನಿದೆ ನನ್ನ ಕಣ್ಣೆದುರುಗಡೆ, ಸೊ ಡೆತ್ ಆಗಿದೆ, ಅವ್ರನ್ನ ಕಳಿಸ್ಕೊಡೋದಷ್ಟೇ ನನ್ನ ಕೈಯಲ್ಲಿರೋದು ಅಂತ ಆಟೋಮೆಟಿಕ್ಕಾಗಿ ನಮ್ಮ ಒಳಗಡೆಯಿಂದ ಆ ಅರಿವು ಬರುತ್ತೆ. ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಲೈಕ್ ನನ್ನ ಡ್ರೀಮು ಮನೇಲೂ ಕೂಡ ಸ್ಪಿರಿಚುವಲ್ ನಾಲೆಜ್ನ ತೊಗೊಬೇಕು. ಸ್ಪಿರಿಚುವಲ್ ಅಂದರೆ ಲೈಕ್ ಅವರು ಏನು ಹೇಳ್ತಾರೆ, ಕಲಿಯೋ ಅಂಥ ಒಂದು ಟಾಪಿಕ್ ಅಲ್ಲ ಅದು, ಅವರು ಜೀವಿಸೋ ಅಂಥ ಒಂದು ಟಾಪಿಕ್. ಹಾಗಾಗಿ ಪೇರೆಂಟ್ಸು, ಎಲ್ಲ ವ್ಯಕ್ತಿಗಳು ಅದನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು. ಪೇರೆಂಟ್ ಅಂದರೆ ಪೋಷಕರಿಗೆ ಈ ಒಂದು ಜ್ಞಾನ ಇದ್ದರೆ ಮಕ್ಕಳು ಆ ಥರ ಮಾಡಿದಾಗಲೂ ಕೂಡ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾರೆ. ಆಮೇಲೆ ಬ್ರಾಡ್ ಆಗಿ ಯೋಚನೆ ಮಾಡ್ತಾರೆ. ಇವತ್ತಿನ ಪರಿಸರ ಅಂದರೆ ಇವತ್ತಿನ ವಾತಾವರಣ ಬೆಳೆದಿದೆ, ಇವತ್ತು ಪರಿಸ್ಥಿತಿಗಳು ಬದಲಾಗಿದೆ, ಸಮಾಜ ಬದಲಾಗಿದೆ, ಎಲ್ಲವನ್ನೂ ಒಪ್ಕೊಳ್ತಾರೆ. ನಾವು ಊಹೆಗಳಲ್ಲಿ ನೋವನ್ನು ಅನುಭವಿಸೋದಕ್ಕಿಂತ ಹಿಂಗೆ ಡೀಲ್ ಮಾಡಬೇಕು. ಮಕ್ಕಳು ಕೂಡ ನೀವಾಗಲೇ ಕೇಳ್ದಂಗೆ ಇದು ಪೇರೆಂಟ್ಸ್ ಭಾಗ. ಇನ್ನು ಮಕ್ಕಳ ವಿಚಾರ ಅಂತ ಬಂದರೆ, ಮಕ್ಕಳು ಕೂಡ ಅವರು ಆಯ್ಕೆ ಎಷ್ಟು ಸರಿ ಇದೆ, ಅವ್ರು ಯಾಕೆ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರು, ನಾನು ಏನು ಕಾಲ್ ತಗೋತೀನಿ ಅನ್ನೋದನ್ನ ಪೇರೆಂಟ್ಸ್ಗೂ ಅರ್ಥ ಮಾಡಿಸ್ಬೇಕು. ನಾನು ಅದಕ್ಕೆ ಜವಾಬ್ದಾರಿ ತಗೊಳ್ತೀನಿ, ನೀವು ಆರಾಮಾಗಿರಬಹುದು. ಬಟ್ ನನ್ನ ಆಯ್ಕೆ ಸರಿ ಇದೆ ಅಂತಲೇ ನನಗೆ ಅನಿಸ್ತಾನೆ ಇರುತ್ತೆ. ಆ ಏಜ್ ಅಲ್ಲಿ ಅಥವಾ ಆ ಮೂಮೆಂಟ್ ಅಲ್ಲಿ ಅದೊಂದು ಕವ್ದಿರುತ್ತೆ ಅಂತಾರಲ್ಲ, ಆ ತರ ಮುಸ್ಕು ಕವ್ದ್ ಬಿಟ್ಟಿರುತ್ತೆ. ಇಲ್ಲ ನನಗೆ ಸರಿ ಇದೆ, ಅವ್ನು ಸರಿ ಇದೆ, ಸರಿ 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 ಅನ್ನೋದೇ ಇರುತ್ತೆ. ಆ ಪರದೆನ ಸರ್ಸಿ ಅವರು ನೋಡ್ಬೇಕಲ್ಲ, ಅದು ಹೇಗ್ ಸಾಧ್ಯ? ಅದನ್ನೇ ಹೇಳಿದ್ದು. ಅಂದ್ರೆ ನಾನು ಏನ್ ಫೇಸ್ ಮಾಡ್ಬೇಕಾಗಿದೆ, ಮೇ ಬಿ ಅವ್ನ್ ಸರಿ ಇಲ್ಲ ಅಂದ್ರೆ ಅಥವಾ ಅವಳು ಸರಿ ಇಲ್ಲ ಅಂದ್ರೆ ಅದ್ರ ಪೇನ್ನ ನಾನೇ ತಗೊಳ್ತೀನಿ, ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ನೀವ್ ಅದಕ್ಕೆ ನನಗೆ ಆ ಫ್ರೀಡಮ್ನ ಕೊಡಿ ಅಂತ ಮಕ್ಕಳು ಕೂಡ ಅಷ್ಟು ಮೆಚ್ಯೂರ್ಡ್ ಆಗಿರ್ಬೇಕು. ಅದಕ್ಕೆ ಹೇಳ್ತಿರೋದು, ಇಲ್ಲಿ ಏನ್ ಮಿಸ್ಸಿಂಗ್ ಅಂದ್ರೆ ಮೆಚುರಿಟಿ ಮಿಸ್ಸಿಂಗ್ ಅಷ್ಟೇ, ಇನ್ನೇನು ಇಲ್ಲ. ಸಮಾಜ ಆಕ್ಚುಲಿ ಪರ್ಫೆಕ್ಟ್ ಆಗಿದೆ. ಎಲ್ಲಿ ಜಗಳಗಳಾಗ್ತಿದೆ ಅಂದ್ರೆ ಅಲ್ಲೆಲ್ಲ ಇನ್ನೂ ಮೆಚುರಿಟಿ ಇಲ್ಲ. ಸಣ್ಣ ರೋಡ್ ಜಗಳದಿಂದ ಹಿಡಿದು ಮನೆ ಜಗಳದವರೆಗೂ ಎಲ್ಲ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಮೆಚುರಿಟಿ ಅಷ್ಟೇ. ಮೆಚುರಿಟಿ ಇಲ್ಲದೆ ಇದ್ರೇನೆ ಆಗೋದು. ಸೊ ಇದು ಮಕ್ಕಳ ಮೆಚುರಿಟಿ ಕೂಡ ಮ್ಯಾಟರ್ ಆಗುತ್ತೆ. ನಾನು ಫೇಸ್ ಮಾಡ್ತೀನಿ ಅಮ್ಮ, ನಾನು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಆಮೇಲೆ ಈಗ ನೋಡಿ, ನಾನೇ ಕೆಲವೊಂದು ನಿರ್ಧಾರಗಳನ್ನ ತಗೋಬೇಕಾದ್ರೆ ನನ್ನ ಪೇರೆಂಟ್ಸು ಅಂದಿದ್ರು, ರಾತ್ರಿ ಎಲ್ಲ ಓಡಾಡ್ಬೇಕು, ಎಲ್ಲ ಯಾರ್ಯಾರು ಹೇಗಿರ್ತಾರೋ ಗೊತ್ತಿಲ್ಲ, ಕೆಲವೊಂದು ಈವಿಲ್ ಸ್ಪಿರಿಟ್ಸ್ ವಿಚಾರ ಎಲ್ಲ ಬಂದಾಗ ನಿಂಗೆ ಯಾಕೆ ಬೇಕು ಅಂತವನ್ನೆಲ್ಲ ಕರೆದು ಮಾತಾಡ್ಸೋದು. ನಾನು ಎಲ್ಲರನ್ನೂ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಭಗವಂತ ನನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ನನಗಾಗಿಲ್ಲ ಅಂದ್ರೆ ನಾನು
ಹಿಂದಕ್ಕೆ ಬಂದ್ಬಿಡ್ತೀನಿ, ನೀವು ಅದಕ್ಕೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ ಅವ್ರಿಗೆ ನಾನು ಅರ್ಥ ಮಾಡಿಸ್ದೆ. ಒಂದು ಕೆಲಸದ ಆಯ್ಕೆಯಿಂದ ಹಿಡಿದು ಎಲ್ಲದರಲ್ಲೂ ನಾವು ಅರ್ಥ ಮಾಡಿಸ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎರಡೂ ಮೆಚುರಿಟಿ ಹೆಂಗೆ ಅಂದರೆ, ಪೇರೆಂಟ್ಸು ಆಯಿತು ನಾವು ಹೇಳೋದೆಲ್ಲ ಹೇಳಾಗಿದೆ, ನೆಕ್ಸ್ಟ್ ಏನು ಬರುತ್ತೆ ಅದನ್ನು ನೀನೇ ಅನುಭವಿಸ್ಬೇಕು. ಆದರೆ ನಿನಗೆ ಅನುಭವ ಆದಮೇಲೆ ಆ್ಯಸ್ ಎ ತಂದೆ ತಾಯಿಯಾಗಿ ನಾವು ಯಾವತ್ತೂ ನಿನ್ನ ಜೊತೆಲಿ ಇರ್ತೀವಿ ಅನ್ನೋ ಧೈರ್ಯನೂ ಕೊಡಬೇಕು. ಮಕ್ಕಳು ಕೂಡ ನಾನು ಏನು ಅನುಭವಿಸ್ಬೇಕು ಅದು ಅನುಭವಿಸಿ ನಾನು ಕಲ್ತ್ಕೊತೀನಿ, ನನಗೆ ಅದಕ್ಕೊಂದು ಅವಕಾಶ ಕೊಡಿ ಅಂತ ಇವರು ಮೆಚೂರ್ಡ್ ಆಗಿ ಪೇರೆಂಟ್ಸ್ ಹತ್ರ ಮಾತಾಡಬೇಕು. ಆ ಮೆಚುರಿಟಿ ಬೇಕು.